ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಪ್ರತಿ ಸೀಸನ್ನಲ್ಲೂ ಒಬ್ಬ ವ್ಯಕ್ತಿ ಜನರಿಗೆ ಇಷ್ಟ ಆಗ್ತಾರೆ. ಅದು ಟಾಸ್ಕ್ ಅಂತ ಅಲ್ಲ, ಮನರಂಜಿಸ್ತಾರೆ ಅಂತಾನೂ ಅಲ್ಲ, ಬರೀ ವ್ಯಕ್ತಿತ್ವದ ಕಾರಣಕ್ಕೆ. ಅವರಲ್ಲಿರೋ ವ್ಯಕ್ತಿತ್ವ ತುಂಬಾ ಇಷ್ಟವಾಗಿ ಹೋಗುತ್ತೆ. ಟಾಸ್ಕ್ನಲ್ಲಿ ಗೆಲ್ಲೋದಿಕ್ಕೆ ಆಗದೇ ಇದ್ರು ವ್ಯಕ್ತಿತ್ವದಲ್ಲಿ ಗೆದ್ದು ಬೀಗ್ತಾರೆ. ಕೊನೆಗೆ ಬಿಗ್ ಬಾಸ್ ಗೆಲ್ಲೋದಿಕ್ಕೆ ಆಗದೇ ಇದ್ರು ಬಿಗ್ ಬಾಸ್ಗಿಂತಲೂ ದೊಡ್ಡದಾದ ಜನರ ಮನಸ್ಸನ್ನ ಗೆದ್ದು ಬಿಡ್ತಾರೆ. ಕಳೆದ ಬಾರಿ ಈ ರೀತಿಯ 2-3 ಜನರಿದ್ರು. ಸೀಸನ್ 11ರಲ್ಲಿ ಧನ್ರಾಜ್ ಆಚಾರ್, ಮೋಕ್ಷಿತಾ ಹಾಗೂ ಶಿಶಿರ್. ಇವರ ವಿಷಯದಲ್ಲಿ ಯಾವತ್ತೂ ಜನ ನೆಗೆಟಿವ್ ಮಾತಾಡಲೇ ಇಲ್ಲ. ಇವರ ವ್ಯಕ್ತಿತ್ವದ ಬಗ್ಗೆ ಹೊರಗಡೆ ಎಲ್ಲೂ ನೆಗೆಟಿವ್ ಆಗಿ ಸ್ಪ್ರೆಡ್ ಆಗಲೇ ಇಲ್ಲ. ಬರೀ ಹೊರಗಡೆ ಅಷ್ಟೇ ಯಾಕೆ, ಒಳಗಿದ್ದವರು ಕೂಡ ಇವರ ಬಗ್ಗೆ ನೆಗೆಟಿವ್ ಆಗಿ ಮಾತನಾಡಿದ್ದು ತುಂಬಾ ಕಮ್ಮಿ. ಯಾಕಂದ್ರೆ ಇವರೆಲ್ಲ ವ್ಯಕ್ತಿತ್ವದಿಂದ ಗೆದ್ದಿದ್ದು. ಬಿಗ್ ಬಾಸ್ ಟ್ರೋಫಿ ಗೆಲ್ತೀವೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನಮ್ಮ ವ್ಯಕ್ತಿತ್ವವನ್ನ ಗೆಲ್ಲಿಸ್ಕೊಂಡು ಹೋಗಬೇಕು ಅಂತ ಬಂದಿದ್ರು. ಕಳೆದ ಸೀಸನ್ನ ವಿನ್ನರ್ ಆಗಿದ್ದ ಹನುಮಂತು ಬಗ್ಗೆ ಹೇಳೋದೇ ಬೇಡ ಬಿಡಿ. ಯಾಕಂದ್ರೆ ಹನುಮಂತು ವ್ಯಕ್ತಿತ್ವದಲ್ಲಿ ಗೆದ್ದಿದ್ರಿಂದಲೇ ಬಿಗ್ ಬಾಸ್ ಟ್ರೋಫಿ ಗೆದ್ದಿದ್ದು. ಇದೇ ರೀತಿ ಪ್ರತಿ ಸೀಸನ್ನಲ್ಲೂ 2-3 ಜನ ಇರ್ತಾ ಇದ್ರು. ಈಗ ಬಿಗ್ ಬಾಸ್ ಸೀಸನ್ 12ರಲ್ಲಿ ಆ ರೀತಿಯ ವ್ಯಕ್ತಿ ಕಾಣಿಸಿದ್ದು ರಘು ಅವರಲ್ಲಿ. ರಘು ವೈಲ್ಡ್ ಕಾರ್ಡ್ ಸ್ಪರ್ಧಿಯೇ ಆದ್ರೂ ಇಡೀ ಮನೆಯಲ್ಲಿ ಅತ್ಯುತ್ತಮ ವ್ಯಕ್ತಿ ಅನ್ನಿಸ್ಕೊಂಡ್ರು. ಅವರ ನೇರ ಮಾತು, ಮಾನವೀಯ ಗುಣ, ಇನ್ನೊಬ್ಬರನ್ನ ಜಡ್ಜ್ ಮಾಡಿ ಮಾತನಾಡುವಂತ ರೀತಿ, ಇದೆಲ್ಲವೂ ಬಿಗ್ ಬಾಸ್ ಮನೆಯಲ್ಲಿರೋ ಸ್ಪರ್ಧಿಗಳನ್ನಷ್ಟೇ ಅಲ್ಲ, ಬಿಗ್ ಬಾಸ್ ನೋಡೋ ಪ್ರತಿಯೊಬ್ಬ ವೀಕ್ಷಕರ ಮನಸ್ಸನ್ನು ಗೆದ್ದಿದೆ. ಅದರಲ್ಲೂ ಗಿಲ್ಲಿ ಹಾಗೂ ಇವರ ಕಾಂಬಿನೇಷನ್ ಬಗ್ಗೆ ಹೇಳೋದೇ ಬೇಡ ಬಿಡಿ. ಕಳೆದ ವಾರ ಇವರಿಬ್ಬರ ಜೋಡಿ ಬಗ್ಗೆ ಸುದೀಪ್ ಒಂದು ವಿಡಿಯೋ ಪ್ರಸಾರ ಮಾಡಿದ್ರು. ಅದರಲ್ಲೇ ಗೊತ್ತಾಗುತ್ತೆ ಜನ ಇವರಿಬ್ಬರ ಜೋಡಿಯನ್ನ ಎಷ್ಟು ಇಷ್ಟಪಡ್ತಾರೆ ಅಂತ. ಮನುಷ್ಯ ಮಾಗಿದಾಗ್ಲೇ ಒಂದು ಹಂತಕ್ಕೆ ಬಂದ್ ನಿಲ್ಲೋದು ಅಂತಾರೆ. ರಘು ಕೂಡ ಜೀವನದಲ್ಲಿ ತುಂಬಾ ಮಾಗಿದ್ದಾರೆ. ನೋವು, ನಲಿವು, ಕಷ್ಟ, ಸುಖ ಎಲ್ಲವನ್ನ ಕಂಡಿದ್ದಾರೆ. ವಯಸ್ಸಲ್ಲೂ ದೊಡ್ಡವರಿದ್ದಾರೆ. ಹೀಗಾಗಿ ಬಿಗ್ ಬಾಸ್ ಮನೆಯಲ್ಲಿರೋ ಎಲ್ರಿಗಿಂತಲೂ ಸ್ವಲ್ಪ ತಿಳುವಳಿಕೆ ಜಾಸ್ತಿ. ಕಾಮಿಡಿ ವಿಷಯದಲ್ಲಿ ಗಿಲ್ಲಿ ಅತಿರೇಕ ಮಾಡೋದು ನಿಜ. ಗಿಲ್ಲಿ ಮಾಡೋ ಕಾಮಿಡಿ ಇನ್ನೊಬ್ಬರಿಗೆ ಹರ್ಟ್ ಆಗುತ್ತೆ ಅನ್ನೋದು ನಿಜ. ಹಾಗಂತ ಯಾವುದನ್ನು ಮನಸ್ಸಿಂದ ಮಾಡೋದಲ್ಲ. ಗಿಲ್ಲಿ ಯಾವತ್ತೂ ಕೂಡ ಬೆನ್ನ ಹಿಂದಿಂದ ಇನ್ನೊಬ್ಬರ ಬಗ್ಗೆ ಮಾತನಾಡಿಲ್ಲ. ಮಾತನಾಡಿದ್ರೂ ಕೂಡ ತೀರಾ ಕಮ್ಮಿ. ಏನ್ ಹೇಳೋದಿದ್ರು ನಗ್ತಾ ನಗ್ತಾ ಎದುರಿಗೆ ಹೇಳ್ತಾರೆ. ಆದ್ರೆ ಉಳಿದವರು ಬೆನ್ನ ಹಿಂದೆ ನಿಂತ್ಕೊಂಡು ಬೆನ್ನಿಗೆ ಚೂರಿ ಹಾಕೋ ಕೆಲಸ ಮಾಡ್ತಾರೆ. ಎದುರಿಗೆ ಫೇಕ್ ಸ್ಮೈಲ್ ಮಾಡೋ ಜನರ ಮುಂದೆ ಗಿಲ್ಲಿ ವಿಲನ್ ಆಗಿ ಕಾಣ್ತಿದ್ದಾರೆ. ಆದ್ರೆ ಬಿಗ್ ಬಾಸ್ ನೋಡೋ ವೀಕ್ಷಕರಿಗೆ ಗೊತ್ತು ಯಾರೋ ಫೇಕ್, ಯಾರೋ ರಿಯಲ್ ಅನ್ನೋದು. ಆದ್ರೆ ಗಿಲ್ಲಿ ವಿಷಯದಲ್ಲಿ ರಘು ಮಾಡಿದ ಒಂದೇ ಒಂದು ತಪ್ಪು ಇಷ್ಟು ದಿನ ರಘು ಬಗ್ಗೆ ಜನ ಇಟ್ಕೊಂಡಿದ್ದ ಅಭಿಮಾನವನ್ನ ನೆಲಕ್ಕೆ ಹಾಕುವಂತೆ ಮಾಡಿದೆ. ಆತ್ಮೀಯರೇ, ನಿನ್ನೆಯಿಂದಲೂ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಓಡಾಡ್ತಾ ಇದೆ. ಡೈನಿಂಗ್ ಟೇಬಲ್ ಮೇಲೆ ಕೂತಿದ್ದ ರಘು ಅದೇನೋ ಸ್ಪೆಷಲ್ ಡಿಶ್ ಮಾಡಿಕೊಂಡು ತಿಂತಾ ಇರ್ತಾರೆ. ಇದನ್ನ ನೋಡ್ತಾ ಇದ್ದಂತೆ ಗಿಲ್ಲಿ ರಘು ಮುಂದೆ ಹೋಗಿ ಕುಳಿತುಕೊಳ್ತಾರೆ. ಅಣ್ಣ ಸ್ವಲ್ಪ ಕೊಡಣ್ಣ, ಹೇಗಿದೆ ಟೇಸ್ಟ್ ನೋಡ್ತೀನಿ ಅಂತ ಕೇಳ್ಕೊತಾರೆ. ಆದ್ರೆ ರಘು ಮಾತ್ರ ಒಂದೇ ಒಂದು ಮಾತನಾಡಲ್ಲ. ಜಾಸ್ತಿ ಬೇಡಣ್ಣ, ಸ್ವಲ್ಪ ಕೊಡು, ಒಂಚೂರು ಟೇಸ್ಟ್ ಮಾಡ್ತೀನಿ ಅಂದ್ರು ರಘು ಮಾತ್ರ ಕೊಡಲ್ಲ, ಹೋಗು ಅಂತಾರೆ. ಅಲ್ಲೇ ಹಿಂದೆ ಮುಂದೆ ಇದ್ದವರು ಗಿಲ್ಲಿ ಅಷ್ಟು ಕೇಳಿದ್ರು ಒಂಚೂರು ಕೊಡ್ಲಿಲ್ವಲ್ಲ ಅಂತ ಮಾತನಾಡಿದ್ರು ರಘು ಮಾತ್ರ ಒಂಚೂರು ಕೊಡದೆ ತಿಂತಾ ಇರ್ತಾರೆ. ಇದು ಗಿಲ್ಲಿ ಮನಸ್ಸಿಗೆ ಎಲ್ಲೋ ತುಂಬಾ ನೋವಾಗುತ್ತೆ. ಅಲ್ಲಿಂದ ಎದ್ದು ಹೊರಡ್ತಾರೆ. ಆಮೇಲೆ ಇದಾದ ಕೆಲವೇ ನಿಮಿಷಕ್ಕೆ ರಘು ಇದ್ದ ಟೇಬಲ್ಗೆ ರಾಶಿಕಾ ಹಾಗೂ ಸೂರಜ್ ಬರ್ತಾರೆ. ಅವರು ಬರ್ತಾ ಇದ್ದಂತೆ ಟೇಸ್ಟ್ ನೋಡೋದಿಕ್ಕೆ ಅಂತ ರಘು ಪ್ಲೇಟ್ಗೆ ಕೈ ಹಾಕಿ ಸ್ವಲ್ಪ ಸ್ವಲ್ಪ ತಗೋತಾರೆ. ಇದೇ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಗಿಲ್ಲಿ ಅಷ್ಟು ಕೇಳ್ಕೊಂಡ್ರು ಒಂದೇ ಒಂದು ತುತ್ಕೊಡದ ಮನುಷ್ಯ ರಾಶಿಕಾ ಹಾಗೂ ಸೂರಜ್ಗೆ ಕೊಟ್ರೆ ಆತನಿಗೆ ಅದೆಷ್ಟು ನೋವಾಗಬೇಡ ಅನ್ನೋದನ್ನ ಮರೆತೇ ಹೋದ್ರು. ನಮ್ಮೆದುರಿಗೆ ಅದ್ಯಾವ ಶತ್ರುನೇ ಇರಲಿ, ನಮ್ಮ ಮೇಲೆ ಅದೆಂಥದ್ದೇ ಜಿದ್ ಇದ್ದವನು ಆಗಲಿ, ತಿನ್ನೋಕೆ ಕೂತಾಗ ಒಂದು ತುತ್ತು ಕೇಳಿದ್ರೆ ಕೊಡದೇ ಇದ್ರೆ ಅವನೆಂಥ ವ್ಯಕ್ತಿ. ತಿನ್ನೋ ಅನ್ನ ಕೇಳಿದ್ರೆ ಶತ್ರುಗೂ ಕೊಡ್ತಾರೆ. ಆದ್ರೆ ರಘು ಪಾಲಿಗೆ ಗಿಲ್ಲಿ ಅದಕ್ಕಿಂತಲೂ ಕಡೆಯಾಗಿ ಹೋದ್ರ. ಟಾಸ್ಕ್ ಬರದಲ್ಲಿ ಒಂದು ಮಾತು ಬಂದಿರುತ್ತೆ, ಒಂದು ಮಾತು ಹೋಗಿರುತ್ತೆ. ರಘು ಏನೂ ತಪ್ಪೇ ಮಾಡಿಲ್ವಾ? ಗಿಲ್ಲಿ ಮೇಲೆ ಕೈ ಎತ್ತೋ ರೇಂಜ್ಗೆ ಹೋಗಿದ್ರು. ಇದು ತಪ್ಪಲ್ವಾ? ಇಷ್ಟು ದಿನ ಗಿಲ್ಲಿ ಹಾಗೂ ರಘು ಅಂದ್ರೆ ಕುಚುಕು ಅಂತಿದ್ರು. ದಿಗ್ಗಜರು ಸಿನಿಮಾದ ಅಂಬಿ ವಿಷ್ಣು ಅನ್ನೋ ರೇಂಜ್ಗೆ ಹೋಲಿಸ್ತಾ ಇದ್ರು. ಆದ್ರೆ
ರಘು ಅವರ ಒಂದೇ ಒಂದು ನಡೆ ಜನ ಇಟ್ಟಿದ್ದ ನಂಬಿಕೆಯನ್ನೇ ಒಡೆದು ಹಾಕಿದೆ. ಆತ್ಮೀಯರೇ, ಈ ಬಗ್ಗೆ ನೀವೇನು ಹೇಳ್ತೀರಾ ಅನ್ನೋದನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.